ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ಇಟ್ಸ್ ಅಬೌಟ್ ಓರಿಯೋ ಚೀಸ್ ಕೇಕ್. ಇಟ್ಸ್ ಸೋ ಮಚ್ ಟ್ರೆಂಡಿಂಗ್ ಆನ್ ಇನ್ಸ್ಟಾಗ್ರಾಮ್. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಓರಿಯೋ ಬಿಸ್ಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಬಿಸ್ಕೆಟ್ ಯೂಸ್ ಮಾಡ್ಬೋದು. ಲೈಕ್ ವೀಟ್ ಬಿಸ್ಕೆಟ್ ಬರುತ್ತೆ, ಇಟ್ಸ್ ಹೆಲ್ತಿ, ಅದನ್ನು ಯೂಸ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕಂದ್ರೆ ಬಿಸ್ಕೆಟ್ನ ಕ್ರಷ್ ಮಾಡಿ ಅದಕ್ಕೆ ಮೆಲ್ಟೆಡ್ ಬಟರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಫಸ್ಟ್ ಲೇಯರ್ ಆಗಿ ಮಾಡಿಟ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಲೈಕ್ 15 to 30 ಮಿನಿಟ್ಸ್ ನಾವು ಸಾಲಿಡಿಫೈ ಮಾಡ್ಕೊಬೇಕು. ಅದು ಸಾಲಿಡ್ ಆಗಬೇಕು. ಸೊ ನೆಕ್ಸ್ಟ್ ಲೇಯರ್ಗೆ ನಾನು ಮನೆಯಲ್ಲೇ ಮಾಡಿರೋ ಫ್ರೆಶ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಜೊತೆ ಫ್ರೆಶ್ ಕ್ರೀಮ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಶುಗರ್ ಮತ್ತು ಓರಿಯೋ ಕ್ರೀಮ್ ಏನಿತ್ತು ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಶುಗರ್ ಬೇಡ ಅಂದರೆ ನೀವು ಕಸ್ಟರ್ಡ್ ಪೌಡರ್ ಆರ್ ಕಸ್ಟರ್ಡ್ ಕ್ರೀಮ್ ಕೂಡ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಫಸ್ಟ್ ಲೇಯರ್ ಬರೀ ಇಷ್ಟೇ ಹಾಕಿದೆ. ಮತ್ತು ನೆಕ್ಸ್ಟ್ ಲೇಯರ್ ಸೇಮ್ ಲೇಯರ್ಗೆ ಐ ಜಸ್ಟ್ ಆ್ಯಡೆಡ್ ಫ್ಯೂ ಬಿಸ್ಕೆಟ್ಸ್ ಸೊ ದ್ಯಾಟ್ ಅದು ಓರಿಯೋ ಚೀಸ್ ಕೇಕ್ ಅಲ್ವಾ. ಸೊ ಸ್ವಲ್ಪ ಓರಿಯೋ ಬಿಸ್ಕೆಟ್ಸ್ನ ಹಾಕಿ ಇನ್ನೊಂದು ರೌಂಡ್ ನೆಕ್ಸ್ಟ್ ಲೇಯರ್ಗೆ ಯೂಸ್ ಮಾಡಿದೆ. ಆ್ಯಂಡ್ ಥರ್ಡ್ ಲೇಯರ್ ಇಸ್ ವೆರಿ ಸಿಂಪಲ್. ಬಿಫೋರ್ ದ್ಯಾಟ್ ಸೆಕೆಂಡ್ ಲೇಯರ್ ಆದಮೇಲೆ ಅದನ್ನು ಕೂಡ ಲೈಕ್ 1 hour or 30 minutes ನಾವು ಫ್ರಿಡ್ಜಲ್ಲಿ ಇಡಬೇಕು, ನಾಟ್ ಇನ್ ದ ಫ್ರೀಝರ್, ಫ್ರಿಡ್ಜಲ್ಲಿ ಇಟ್ಕೋಬೇಕು. ಥರ್ಡ್ ಲೇಯರ್ಗೆ ಚಾಕ್ಲೇಟ್ಸ್ ಆಫ್ ಯುವರ್ ಚಾಯ್ಸ್ ಆ್ಯಂಡ್ ದೆನ್ ಸ್ವಲ್ಪ ಕ್ರೀಮ್ ಹಾಕಿ ಅದನ್ನು ಮೆಲ್ಟ್ ಮಾಡಿ ಅದನ್ನು ಮತ್ತೆ ಫ್ರಿಡ್ಜಲ್ಲಿ ಇಡಬೇಕು ಫಾರ್ ಲೈಕ್ 2 hours or 3 hours ಆರ್ ಓವರ್ ನೈಟ್ ಕೂಡ ಇಡ್ಬೋದು. ಲಾಸ್ಟಿಗೆ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಓರಿಯೋ ಬಿಸ್ಕೆಟ್ಸ್ನ ಕ್ರಷ್ ಮಾಡಿ ಅದ್ರ ಮೇಲೆ ಡೆಕೋರೇಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಗುಡ್. ಮಸ್ಟ್ ಡೂ ಟ್ರೈ ಆ್ಯಂಡ್ ಲೆಟ್ ಮೀ ನೋ